ನಮಸ್ಕಾರ. ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಫೋರ್ತ್ ಕ್ಲಾಸ್ ನಲ್ಲಿ ನಾನು ಜೀವಕ್ರಿಯೆಗಳು ಈ ಒಂದು ಪಾಠವನ್ನ ಶುರು ಮಾಡಿದ್ದೆ. ಇದನ್ನ ನಮ್ಮ ರೆಕಾರ್ಡೆಡ್ ಸೆಷನ್ಸ್ ಗಳಲ್ಲಿ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದೆ. ಆದ್ರೆ ಅದು ಅರ್ಧದಲ್ಲಿ ನಿಂತು ಹೋದಂತಹ ಕಾರಣ ಮತ್ತೆ ಒಂದು ಪುನರ್ವರ್ತನೆ ಆಗುತ್ತೆ ನಿಮ್ಗೆ ಅನ್ನೋ ಕಾರಣಕ್ಕೆ ಮತ್ತೆ ಅದನ್ನ ಶುರು ಮಾಡಿದ್ದೀನಿ. ಸೊ ಈ ಒಂದು ಚಾಪ್ಟರ್ ಬಹಳ ದೊಡ್ಡದು, ಅಷ್ಟೇ ಮುಖ್ಯವಾದಂಥದ್ದು, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳ್ಬಹುದು. ಸೊ ಈ ಒಂದು ಚಾಪ್ಟರ್ ನಾವು ಗಮನಿಸಿದಾಗ ಹೋದ್ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ಒಂದು ಮೈಕ್ರೋಸ್ಕೋಪಿಕ್ ವ್ಯೂ ಅಲ್ಲಿ ಅನಿಯನ್ ಸೆಲ್ಸ್ ಅಂದ್ರೆ ಈರುಳ್ಳಿಯ ಪೊರೆಗಳು ಹೇಗೆ ಕಾಣುತ್ತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸಿದ್ದೆ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ಅದರ ಮುಂದುವರೆದ ಭಾಗವನ್ನ ನಾವು ತಿಳಿತಾ ಹೋಗೋಣ. ಸೊ ಅದೇ ರೀತಿ ಒಂದು ಸಂಯುಕ್ತ ಸೂಕ್ಷ್ಮದರ್ಶಕ ಅಂತ ಹೇಳಿದ್ರೆ ಕಾಂಪೌಂಡೆಡ್ ಮೈಕ್ರೋಸ್ಕೋಪ್ ಹೇಗಿರುತ್ತೆ, ಅದರಲ್ಲಿ ಇರುವಂತಹ ಪಾರ್ಟ್ಸ್ ಗಳು ಏನೇನು ಅನ್ನೋದ್ರ ಬಗ್ಗೆ ಕೂಡ ಹೋದ್ ಕ್ಲಾಸ್ ನಲ್ಲಿ ನಾವು ಡಿಸ್ಕಷನ್ ಮಾಡಿದ್ವಿ. ಇನ್ನು ಇವತ್ತಿನ ಕ್ಲಾಸ್ ನಲ್ಲಿ ಅದರ ಮುಂದುವರೆದ ಭಾಗವನ್ನ ನೋಡೋಣ. ಜೀವ ಕ್ರಿಯೆಗಳು ನೋಡಿ, ಪರಸ್ಪರ ಒಂದೇ ರೀತಿಯ ರಚನೆಗಳಂತೆ ಕಾಣುವಂತಹ ಜೀವಕೋಶಗಳು ಒಟ್ಟಿಗೆ ಸೇರಿ ಈರುಳ್ಳಿಯ ಒಂದು ದೊಡ್ಡ ಗಡ್ಡೆಯನ್ನ ಉಂಟು ಮಾಡುತ್ತೆ. ಈ ಚಟುವಟಿಕೆಯಿಂದ ನಾವು ಕಂಡುಕೊಂಡ ಅಂಶ ಏನಂತ ಹೇಳಿದ್ರೆ, ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಗಮನಿಸಿದಾಗ ವಿವಿಧ ಗಾತ್ರದ ಈರುಳ್ಳಿ ಗಡ್ಡೆಗಳೆಲ್ಲ ಒಂದೇ ರೀತಿಯ ರಚನೆಗಳನ್ನ ಹೊಂದಿದೆ ಅಂತ. ಸೊ ಈರುಳ್ಳಿ ಗಡ್ಡೆ ಹೇಗಿರುತ್ತೆ, ಸಾಮಾನ್ಯವಾಗಿ ನೋಡಿದ್ರೆ ಈರುಳ್ಳಿ ಅಡ್ಗೆ ಮನೆ ಕಡೆ ಯಾವತ್ತಾದ್ರೂ ಭೇಟಿ ನೀಡಿದ್ದೀರಾ? ಸೊ ಈ ರೀತಿಯಾಗಿ ಈರುಳ್ಳಿ ಗಡ್ಡೆ ಇರುತ್ತೆ. ಈ ರೀತಿಯಾಗಿ ಇರುತ್ತೆ. ಅದಕ್ಕೊಂದು ಬಾಲ, ಇದು ತುಂಬಾ ಸಿಪ್ಪೆ, ಇದನ್ನ ಕಟ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ಒಂದಿಷ್ಟು ನೀರು, ಇವಿಷ್ಟು ಇರುತ್ತೆ. ಆದ್ರೆ ಇಂಥ ಈರುಳ್ಳಿಯ ಪೊರೆ ಒಳಗೆ ಇಷ್ಟೊಂದೆಲ್ಲ ಜೀವಕೋಶಗಳು ಇದೆ ಅನ್ನೋದು ನಾವು ಇತ್ತೀಚೆಗಷ್ಟೇ ಕಂಡ್ಕೊಂಡಿದ್ದೀವಿ ಅಲ್ವಾ? ನಾವು ನೋಡಿದ ಈ ಸಣ್ಣ ರಚನೆಗಳು ಈರುಳ್ಳಿ ಗಡ್ಡೆಯ ರಚನಾತ್ಮಕ ಮೂಲ ಘಟ್ಟಗಳಾಗಿವೆ. ಒಂದು ಈರುಳ್ಳಿ ರಚನೆಗೆ ಇದೊಂದು ರಚನಾತ್ಮಕ ಮೂಲ ಘಟ್ಟ ಆಗ್ತಾ ಬರುತ್ತೆ. ಈ ರಚನೆಗಳನ್ನು ಈರುಳ್ಳಿ ಒಂದೇ ಅಲ್ಲದೆ ನಾವು ಸುತ್ತಮುತ್ತ ಗಮನಿಸುವ ಎಲ್ಲಾ ಜೀವಿಗಳಿಗೂ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಅಂದ್ರೆ ಜೀವಂತ ಇರುವಂತಹ ಎಲ್ಲಾ ಜೀವಿಗಳಲ್ಲೂ ಕೂಡ ಜೀವಕೋಶಗಳು ಅಂದ್ರೆ ಸೆಲ್ಸ್ ಗಳು ಇರುತ್ತೆ. ಇವುಗಳಲ್ಲದೆ ಒಂದೇ ಜೀವಕೋಶವನ್ನು ಹೊಂದಿರುವಂತಹ ಜೀವಿಗಳು ಇದೆ. ಅದನ್ನು ಕೂಡ ನಾನು ನಿಮ್ಗೆ ಹೋದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದೆ. ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಂ, ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಂ ಅಂತ. ಯೂನಿಕ್ ಸೆಲ್ಯುಲಾರ್ ಅಂದ್ರೆ ಏಕಕೋಶೀಯ ಜೀವಿಗಳು, ಅಮೀಬಾ, ಪ್ಯಾರಾಮೆಸಿಯಂ ಇವೆಲ್ಲ ಇರ್ತಲ್ಲ ಹಾಗೆ. ಮಲ್ಟಿ ಸೆಲ್ಯುಲಾರ್ ಬಹುಕೋಶೀಯ ಜೀವಕೋಶಗಳು. ಹೆಚ್ಚಿನ ಜ್ಞಾನಕ್ಕಾಗಿ ಒಂದು ಪ್ಯಾರಾಗ್ರಾಫ್ ಇದೆ, ಬೇಗ ಓದ್ತೀನಿ ನೋಡಿ. ಪೇಜ್ ನಂಬರ್ 48, ಪೇಜ್ ನಂಬರ್ 48, ಅದರಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ ನೋಡಿ. 1665ರಲ್ಲಿ ರಾಬರ್ಟ್ ಹುಕ್ ಮೊದಲ ಬಾರಿಗೆ ಜೀವಕೋಶಗಳನ್ನ ಆವಿಷ್ಕರಿಸಿದರು. ಅವರು ತೆಳುವಾದ ಕಾರ್ಕ್ ಪದರದಲ್ಲಿ ಆರಂಭಿಕ ಹಂತದ ಸೂಕ್ಷ್ಮ ದರ್ಶಕದ ಸಹಾಯದಿಂದ ಕೋಶಗಳನ್ನ ಗಮನಿಸಿದರು. ಲಿವೆನ್ ಹಾಕ್ 1674ರಲ್ಲಿ ಉತ್ತಮಪಡಿಸಿದ ಸೂಕ್ಷ್ಮ ದರ್ಶಕದ ಸಹಾಯದಿಂದ ಸಣ್ಣ ಕೊಳದ ನೀರಿನಲ್ಲಿ ಸ್ವತಂತ್ರವಾಗಿ ಜೀವಿಸುತ್ತಿರುವ ಜೀವಕೋಶಗಳನ್ನ ಮೊದಲ ಬಾರಿಗೆ ಆವಿಷ್ಕರಿಸಿದರು. 1831ರಲ್ಲಿ ರಾಬರ್ಟ್ ಬ್ರೌನ್ ಆವಿಷ್ಕರಿಸಿದರು. ನೋಡಿ, ಈ ಒಂದು ಪ್ಯಾರಾಗ್ರಾಫ್ ನಿಮ್ಗೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ ಅಂತಾನೆ ಹೇಳ್ಬಹುದು. ಸೊ ನೀವೇನ್ ಮಾಡ್ಕೊಳ್ಳಿ,
ನಿಮ್ದ ಒಂದು ಬುಕ್ ಅಲ್ಲಿ ಅಥವಾ ವಿದ್ಯಾಶಕ್ತಿಗೆ ಅಂತ ಮೀಸಲಿಟ್ಟಿರುವಂತಹ ಬುಕ್ಕಿನ ಪಕ್ಷದಲ್ಲಿ ಈ ರೀತಿಯಾಗಿ ಬರ್ಕೊಳ್ಳಿ. 1665ರಲ್ಲಿ ಯಾವ ವಿಜ್ಞಾನಿ ಏನನ್ನ ಆವಿಷ್ಕರಿಸಿದ್ರು? ಆಯ್ತಾ? 1674 ಇದೇ ರೀತಿ ಒಂದು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಇರ್ತಾ ಹೋಗ್ಬೇಕಿದು. ಕ್ಷಮಿಸಿ, ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇರ್ತಾ ಹೋಗ್ಬೇಕಿದು. ಅರ್ಥ ಆಯ್ತಾ? ಪರ್ಕಿಂಜೆ 1839ರಲ್ಲಿ ಜೀವಕೋಶದೊಳಗೆ ಕಂಡು ಬರುವಂತಹ ದ್ರವ ಪದಾರ್ಥಗಳನ್ನ ಹೆಸರಿಸಲು ಪ್ರೋಟೋಪ್ಲಾಸಂ ಎಂಬ ಪದವನ್ನ ಪರಿಚಯಿಸಿದರು. ಈ ಪ್ರೋಟೋಪ್ಲಾಸಂ ಅನ್ನುವಂತಹ ಪದವನ್ನ ಅವರು ಪರಿಚಯಿಸ್ತಾರೆ. ಅದಕ್ಕಿಂತ ಮುಂಚೆ ರಾಬರ್ಟ್ ಬ್ರೌನ್ ನ್ಯೂಕ್ಲಿಯಸ್ ಅನ್ನ ಕಂಡುಹಿಡಿತಾರೆ. ಆವಿಷ್ಕರಣೆ ಅಂದ್ರೆ ಡಿಸ್ಕವರ್ ಮಾಡುದು ಅಂತ ಅರ್ಥ. ಅರ್ಥ ಆಯ್ತಾ? ಎಲ್ಲಾ ಸಸ್ಯಗಳು ಮತ್ತು ಪ್ರಾಣಿಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಮತ್ತು ಜೀವಕೋಶವು ಜೀವದ ಮೂಲ ಘಟಕ ಎಂಬ ಕೋಶ ಸಿದ್ಧಾಂತವನ್ನ 1838ರಲ್ಲಿ ಶ್ಲೀಡೆನ್ ಅನ್ನುವಂತಹ ವಿಜ್ಞಾನಿ ಮತ್ತು ಶ್ವಾನ್ ಅನ್ನುವರು ಇಬ್ಬರು ಜೀವ ವಿಜ್ಞಾನಿಗಳು ಪ್ರತಿಪಾದಿಸಿದರು. ಏನು ಏನು ಜೀವಕೋಶವು ಜೀವದ ಮೂಲ ಘಟಕ. ದ ಮೇನ್ ಸಮರಿ ಆಫ್ ದ ಚಾಪ್ಟರ್, ಈ ಒಂದು ಪಾಠದ ನಿಜವಾದ ತಾತ್ಪರ್ಯ ಅಂದ್ರೆ ಜೀವಕೋಶವು ಜೀವದ ಮೂಲ ಘಟಕ ಅನ್ನೋದೇ ಈ ಒಂದು ಪಾಠದ ಮುಖ್ಯವಾದಂತಹ ತಾತ್ಪರ್ಯ. ಏನದು? ಜೀವಕೋಶವು ಸೆಲ್ಸ್ ಜೀವದ ಮೂಲ ಘಟಕ ಅನ್ನೋದು. ಓಕೆ. 1855ರಲ್ಲಿ ವಾರ್ಚೋವ್ ಎಂಬ ವಿಜ್ಞಾನಿ ಈಗಾಗಲೇ ಅಸ್ತಿತ್ವದಲ್ಲಿ ಇರುವ ಜೀವಕೋಶಗಳಿಂದ ಹೊಸ ಜೀವಕೋಶಗಳು ಉಂಟಾಗುತ್ತದೆ ಅನ್ನುವಂತಹ ಅಂಶವನ್ನ ಸೇರಿಸಿ ಕೋಶ ಸಿದ್ಧಾಂತವನ್ನ ಮತ್ತಷ್ಟು ವಿಸ್ತರಿಸಿದರು. 1855ರಲ್ಲಿ. ಹಾಗೇನೆ 1940ರಲ್ಲಿ ಆವಿಷ್ಕಾರಗೊಂಡ ಇಲೆಕ್ಟ್ರಾನ್ ಸೂಕ್ಷ್ಮದರ್ಶಕದಿಂದಾಗಿ ಜೀವಕೋಶ ಮತ್ತು ಅದರ ಒಳಗಿನ ವಿವಿಧ ಕಣದ ಅಂಗಗಳ ಸಂಕೀರ್ಣ ರಚನೆಗಳನ್ನ ಅಭ್ಯಾಸ ಮಾಡಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ಸೊ ಈಗ 2024 ಮುಗ್ದು 25 ಶುರುವಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ ವಿಜ್ಞಾನಿಗಳು ಎಷ್ಟು ಶ್ರಮವನ್ನ ವಹಿಸಿ ಈ ರೀತಿಯಾದಂತಹ ಆವಿಷ್ಕಾರಗಳನ್ನ ಮಾಡಿದ್ದಾರೆ ಅನ್ನೋದನ್ನ ನಾವು ಕಂಡ್ಕೊಳ್ತಾ ಬರಬಹುದು. ಸೊ ನೀವು ಕೂಡ ನಿಮ್ಮ ನೋಟ್ಬುಕ್ ಅಲ್ಲಿ ಈ ರೀತಿ ಡೇಟ್ ಗಳನ್ನ ಬರ್ದಿಟ್ಕೊಂಡು ಪಕ್ಕದಲ್ಲಿ ಯಾವ ವಿಜ್ಞಾನಿ ಏನನ್ನ ಆವಿಷ್ಕರಿಸಿದರು ಅನ್ನೋದ್ರ ಬಗ್ಗೆ ಬರ್ದಿಟ್ಕೊಂಡ್ರೆ ಲಾಸ್ಟ್ ಮಿನಿಟ್ ಸ್ಟಡಿಗೆ ನಿಮ್ಗೆ ಅದು ಬಹಳ ಅನುಕೂಲ ಆಗ್ತಾ ಬರುತ್ತೆ. ಈಗ ಆಲ್ರೆಡಿ ನೀವು ದೊಡ್ಡ ಮಕ್ಕಳಾಗಿದ್ದೀರಾ, ಮುಂದಿನ ಕ್ಲಾಸ್ ನಲ್ಲಿ 10ನೇ ಕ್ಲಾಸ್ಗೂ ಹೋಗ್ತಿದ್ದೀರಾ. ನಿಮ್ಗೆ ವಾಕ್ಯ ರಚನೆ, ಸೆಂಟೆನ್ಸ್ ಫಾರ್ಮೇಶನ್ ಅನ್ನೋದು ಬಹಳ ಸುಲಭವಾಗಿ ತಿಳಿದಿರುತ್ತೆ. ಸೊ ಆದ್ರಿಂದ ಈ ರೀತಿ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಕಾನ್ಸೆಪ್ಟ್ ಗಳನ್ನ ಸುವಿಸ್ತಾರವಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಬರೋದು ನಿಮ್ಗೆ ಕೇಕ್ ವಾಕ್ ಅಂದ್ರೆ ಬಹಳ ಸುಲಭ ಆಗ್ತಾ ಬರುತ್ತೆ. ತಿಳಿತಾ? ಸೊ ಈಗ ಪಾಠದ ಕರೆಗೆ ಮುಂದುವರಿತಾ ಸಾಗೋಣ. ಇದು ಬರೀ ವಿಜ್ಞಾನ ಮಾತ್ರ ಅಲ್ಲ, ಸಮಾಜಶಾಸ್ತ್ರ, ಗಣಿತದಲ್ಲಿ ಫಾರ್ಮುಲೇಸ್ ಗಳನ್ನ ಬರ್ದಿಟ್ಕೊಳ್ಲಿಕ್ಕೆ, ಸೂತ್ರಗಳನ್ನ ಬರ್ದಿಟ್ಕೊಳ್ಲಿಕ್ಕೆ, ಸಮಾಜಶಾಸ್ತ್ರದಲ್ಲಿ ಇತಿಹಾಸದಲ್ಲಿ ನಡೆದಂತಹ ಯುದ್ಧ ಅಥವಾ ಘಟನೆಗಳನ್ನೆಲ್ಲ ಬರ್ದಿಟ್ಕೊಳಕ್ಕೆ ಈ ರೀತಿ ನೀವು ಬಳಸ್ಕೊಂತಾ ಬರಬಹುದು. ಲಾಸ್ಟ್ ಮಿನಿಟ್ ನೋಟ್ ಆಗಿ ಅದ್ ನಿಮ್ಗೆ ಹೆಲ್ಪ್ ಮಾಡ್ತಾ ಬರುತ್ತೆ. ಓಕೆ. ಹತ್ತನೇ ಕ್ಲಾಸ್ ನಲ್ಲಿ ಜೀವಕ್ರಿಯೆಗಳು ಪಾಠ ಮಾಡ್ತಾ ಇದ್ದೀನಿ. ಸೊ ಈಗಲೂ ಕೂಡ ಜೀವಕ್ರಿಯೆ ಅಂತ ಬರ್ದಿದ್ದೆ ಅಲ್ಲ, ಇದು ಜೀವದ ಮೂಲ ಘಟಕ ಪಾಠದ ಹೆಸರು. ವರ್ಧಿಸುವ ಮಸೂರಗಳ ಆವಿಷ್ಕಾರವು
ಸೂಕ್ಷ್ಮ ದರ್ಶಕೀಯ ಪ್ರಪಂಚದ ಸಂಶೋಧನೆಗೆ ದಾರಿ ಮಾಡಿಕೊಟ್ಟಿತು. ಅಂದ್ರೆ ಆ ಲೆನ್ಸ್, ಮಸೂರ ಅಂದ್ರೆ ಲೆನ್ಸ್, ಅರ್ಥ ಆಯ್ತಾ? ಸೊ ಅದ್ರಲ್ಲಿ ಈ ಸೂಕ್ಷ್ಮ ದರ್ಶಕದಲ್ಲಿ ಏನಾಗುತ್ತೆ, ತೀರಾ ಚಿಕ್ಕದಾದಂತಹ ಅಥವಾ ಕಣ್ಣಿಗೆ ಕಾಣಿಸ್ತಿರುವಂತಹ ಅಂಶಗಳನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. ಒಂದು ಕೋಶವು ಒಂದು ಪೂರ್ಣ ಜೀವಿಯನ್ನ ಪ್ರತಿನಿಧಿಸಬಹುದು ಅಂತ ನಮ್ಗೀಗ ತಿಳಿದಿದೆ. ಉದಾಹರಣೆಗೆ ಅಮೀಬಾ, ಕ್ಲಾಮಿಡೋಮೋನಸ್, ಪ್ಯಾರಮೀಶಿಯಂ ಮತ್ತು ಬ್ಯಾಕ್ಟೀರಿಯಾ. ನೀವು ನಮ್ಮ ಹಳೆ ಕ್ಲಾಸ್ಗಳನ್ನ ಗಮನಿಸಿದಾಗ ನಾನು ಅದ್ರಲ್ಲಿ ನಿಮ್ಗೆ ಈ ಅಮೀಬಾ, ಪ್ಯಾರಮೀಶಿಯಂ ಇವುಗಳ ಚಿತ್ರವನ್ನ ತೋರಿಸಿದ್ದೀನಿ. ಸೊ ನೀವು ಆ ಕ್ಲಾಸ್ಗಳನ್ನ ಗಮನಿಸ್ತಾ ಹೋಗ್ಬೋದು. ಅಮೀಬಾ, ಕ್ಲಾಮಿಡೋಮೋನಸ್ ಈ ರೀತಿ, ಮತ್ತೆ ಪ್ಯಾರಮೀಶಿಯಂ, ಬ್ಯಾಕ್ಟೀರಿಯಾ, ಇತ್ಯಾದಿ. ಈ ಜೀವಿಗಳನ್ನ ಏಕಕೋಶ ಅಥವಾ ಯೂನಿಸೆಲ್ಯುಲಾರ್ ಜೀವಿಗಳು ಅಂತ ಕರೀತಾರೆ. ಕೆಲವು ಶಿಲೀಂಧ್ರ ಅಂದ್ರೆ ಫಂಗಸ್, ಅರ್ಥ ಆಯ್ತಾ? ಶಿಲೀಂಧ್ರ, ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಅನೇಕ ಜೀವಕೋಶ ಗುಂಪುಗಳು ಒಂದೇ ಜೀವಿಯಲ್ಲಿ ಇದ್ದು ಬೇರೆ ಬೇರೆ ಕಾರ್ಯಗಳನ್ನ ನಿರ್ವಹಿಸುತ್ತವೆ ಹಾಗೂ ವಿವಿಧ ದೇಹ ಭಾಗಗಳನ್ನ ನಿರ್ಮಿಸಲು ಕಾರಣವಾಗಿವೆ. ಇಂತಹ ಜೀವಿಗಳಿಗೆ ಬಹುಕೋಶೀಯ ಅಥವಾ ಮಲ್ಟಿಸೆಲ್ಯುಲಾರ್ ಜೀವಿಗಳು ಎಂದು ಹೆಸರು. ಏಕಕೋಶ ಜೀವಿಗಳಿಗೆ ಇನ್ನು ಕೆಲವು ಉದಾಹರಣೆ ನಾವು ಕಂಡುಕೊಳ್ಳಬಹುದೇ? ಪ್ರತಿ ಬಹುಕೋಶೀಯ ಜೀವಿಯು ಒಂದೇ ಜೀವಕೋಶದಿಂದ ಉಂಟಾಗಿದೆ. ಹೇಗೆ? ಜೀವಕೋಶಗಳು ವಿಭಜಿಸಿ ತಮ್ಮಂತೆ ಇರುವ ಹೊಸ ಜೀವಕೋಶಗಳನ್ನ ಉಂಟು ಮಾಡುತ್ತವೆ. ಹೀಗೆ ಎಲ್ಲಾ ಜೀವಕೋಶಗಳು ಈಗಾಗಲೇ ಅಸ್ತಿತ್ವದಲ್ಲಿ ಇರುವ ಜೀವಕೋಶಗಳಿಂದನೇ ಉಂಟಾಗಿದೆ. ಸೊ ಹೇಗಾಗುತ್ತೆ ಅಂತ ಹೇಳಿದ್ರೆ, ಒಂದು ಜೀವಕೋಶಗಳು ಏನಿರುತ್ತೆ ಅದು ಮತ್ತೊಂದು ಜೀವಕೋಶ ಅಸ್ತಿತ್ವಕ್ಕೆ ಬರಲಿಕ್ಕೆ ಕಾರಣ ಆಗ್ತಾ ಬರುತ್ತೆ. ಸೊ 1 × 2, 1 × 2 × 4, 4 × 8 ಆ ರೀತಿ ಡಬಲ್ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಈಗ ಒಂದು ಚಟುವಟಿಕೆ 5.2 ಇದನ್ನ ನೋಡೋಣ. ಎಲೆಗಳ ತೆಳು ಪದರ, ಈರುಳ್ಳಿ ಬೇರಿನ ತುದಿ ಅಥವಾ ವಿವಿಧ ಗಾತ್ರದ ಈರುಳ್ಳಿಯ ತೆಳುವಾದ ಪೊರೆಗಳಿಂದ ತಾತ್ಕಾಲಿಕ ಸ್ಲೈಡ್ಗಳನ್ನು ನಾವು ತಯಾರಿಸಬಹುದು. ಈ ಮೇಲಿನ ಚಟುವಟಿಕೆಯನ್ನು ಕೈಗೊಂಡ ನಂತರ ಈ ಕೆಳಗಿನ ಪ್ರಶ್ನೆಗಳಿಗೆ ಯಾವ ಉತ್ತರ ಇರಬಹುದು ಅಂತ ನೋಡೋಣ. ಎಲ್ಲಾ ಜೀವಕೋಶಗಳ ರೂಪ ಮತ್ತು ಗಾತ್ರದಲ್ಲಿ ಒಂದೇ ರೀತಿಯಾಗಿ ಕಾಣುತ್ತದೆಯೇ? ಇಲ್ಲ, ಅದು ಭಿನ್ನ ಭಿನ್ನವಾಗಿ ಇರುತ್ತೆ. ಎಲ್ಲಾ ಜೀವಕೋಶಗಳ ರಚನೆಯು ಒಂದೇ ರೀತಿಯಾಗಿದೆಯಾ? ಅದು ಸಹ ಇಲ್ಲ, ಅದು ಕೂಡ ಭಿನ್ನವಾಗಿ ಇರುತ್ತೆ. ಸಸ್ಯದ ಬೇರೆ ಬೇರೆ ಭಾಗಗಳಲ್ಲಿ ಇರುವ ಜೀವಕೋಶಗಳ ಮಧ್ಯೆ ವ್ಯತ್ಯಾಸವನ್ನ ನಾವು ಗಮನಿಸಬಹುದೇ? ಖಂಡಿತವಾಗಿಯೂ ಗಮನಿಸಬಹುದು. ಜೀವಕೋಶಗಳ ಮಧ್ಯೆ ಯಾವ ಹೋಲಿಕೆಗಳನ್ನು ನಾವು ಗಮನಿಸಬಹುದು? ಸೊ ಜೀವಕೋಶಗಳು ನಮ್ಮ ಕಣ್ಣಿಗೆ ಈ ರೀತಿಯಾಗಿ ಕಾಣುತ್ತೆ, ರೌಂಡ್ ಆಗಿರುತ್ತೆ, ಇಲ್ಲ ಈ ರೀತಿಯಾಗಿ ಇರುತ್ತೆ, ಈ ತರವಾದಂತಹ ಒಂದು ಹೋಲಿಕೆಯನ್ನ ಕಾಣಬಹುದು. ಕೆಲವು ಜೀವಿಗಳು ವಿವಿಧ ರೀತಿಯ ಜೀವಕೋಶಗಳನ್ನ ಹೊಂದಿವೆ. ಈ ಕೆಳಗಿನ ಚಿತ್ರವನ್ನ ಗಮನಿಸಿ, ಇದು ಮನುಷ್ಯನ ದೇಹದಲ್ಲಿ ಇರುವ ಕೆಲವು ಕೋಶಗಳನ್ನ ಪ್ರತಿನಿಧಿಸುತ್ತೆ. ನೋಡಿ, ಮೃದುವಾದಂತಹ ಸ್ನಾಯು ಕೋಶವು ಈ ರೀತಿಯಾಗಿ ಇರುತ್ತೆ, ಹೀಗೆ. ಅದೇ ರೀತಿ ರಕ್ತ ಕೋಶಗಳು ರೌಂಡ್ ಆಗಿರುತ್ತೆ, ಹೀಗೆ. ಅಂಡಾಣು ಈ ರೀತಿಯಾಗಿ ಇರುತ್ತೆ. ಆನಂತರ ನ್ಯೂಕ್ಲಿಯಸ್, ಈ ರೀತಿಯಾಗಿ ಇರುತ್ತೆ. ಸೊ ಒಟ್ಟಾರೆ ಜೀವಕೋಶಗಳ ಆಕಾರ ಮತ್ತು ಗಾತ್ರವು ಅವು ನಿರ್ವಹಿಸುವ ನಿರ್ದಿಷ್ಟ ಕಾರ್ಯಗಳಿಗೆ ಸಂಬಂಧಿಸಿದೆ.
ಅಮೀಬಾದಂತಹ ಜೀವಿಯು ಬದಲಾಗುವ ಆಕಾರದ ಜೀವಕೋಶವನ್ನ ಹೊಂದಿದೆ. ಕೆಲವು ಸಂದರ್ಭಗಳಲ್ಲಿ ನಿರ್ದಿಷ್ಟ ಜೀವಕೋಶದ ಆಕಾರವು ಹೆಚ್ಚು ಕಡಿಮೆ ಸ್ಥಿರವಾಗಿರುತ್ತದೆ ಹಾಗೂ ವಿಶಿಷ್ಟವಾಗಿ ಇರುತ್ತದೆ. ಉದಾಹರಣೆಗೆ ನರಕೋಶಗಳು ವಿಶಿಷ್ಟ ಆಕಾರವನ್ನ ಹೊಂದಿದೆ. ಅದು ಕೂಡ ಒಂದು ರೀತಿ ನರದ ಆಕಾರವನ್ನೇ ಹೊಂದಿದೆ. ಪ್ರತಿ ಜೀವಂತ ಜೀವಕೋಶವು ಎಲ್ಲಾ ಜೀವಿಗಳ ಗುಣಲಕ್ಷಣಗಳಾದ ಕೆಲವು ಮೂಲ ಕ್ರಿಯೆಗಳನ್ನ ನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಒಂದು ಜೀವಂತ ಕೋಶವು ಈ ಮೂಲ ಕ್ರಿಯೆಗಳನ್ನ ಹೇಗೆ ನಿರ್ವಹಿಸುತ್ತದೆ? ಮನುಷ್ಯರಂತಹ ಬಹುಕೋಶೀಯ ಜೀವಿಗಳಲ್ಲಿ ವಿವಿಧ ಕಾರ್ಯಗಳ ಹಂಚಿಕೆ ಇರೋದು ನಮ್ಗೆ ತಿಳಿದಿದೆ ಅಲ್ವಾ? ಈಗ ಮೂಳೆಗಳ ಕೆಲಸ ಮೂಳೆ ಸ್ನಾಯುಗಳು ನೋಡ್ಕೊಳುತ್ತೆ, ಕಣ್ಣು ದೃಷ್ಟಿ ಹರಿಸುತ್ತೆ, ಬಾಯಿ ಆಹಾರವನ್ನ ಸೇವಿಸುತ್ತೆ, ಜೀರ್ಣಕ್ರಿಯೆಗೆ ಕಾರಣ ಆಗ್ತಾ ಬರುತ್ತೆ. ಈ ರೀತಿಯಾಗಿ ಕಾರ್ಯ ಹಂಚಿಕೆ ಅನ್ನೋದು ಆಗ್ ಹೋಗ್ಬಿಟ್ಟಿರುತ್ತೆ. ಇದರ ಅರ್ಥ ಮನುಷ್ಯನ ದೇಹದ ವಿಭಾಗಗಳು ವಿವಿಧ ಕಾರ್ಯಗಳನ್ನ ನಿರ್ವಹಿಸುತ್ತೆ. ಮನುಷ್ಯನ ದೇಹದ ಹೃದಯವನ್ನು ಹೊಂದಿದ್ದು ಅದು ರಕ್ತವನ್ನ ಪಂಪ್ ಮಾಡುತ್ತೆ. ಜಠರ ಅಂದ್ರೆ ಇಲ್ಲಿ ಹೊಟ್ಟೆ, ಉದರ ಆಹಾರವನ್ನ ಜೀರ್ಣಿಸುತ್ತೆ ಇತ್ಯಾದಿ. ಇದೇ ರೀತಿಯ ಕಾರ್ಯ ಹಂಚಿಕೆಯು ಒಂದೇ ಜೀವಕೋಶದಲ್ಲೂ ಕಂಡು ಬರುತ್ತದೆ. ವಾಸ್ತವವಾಗಿ ಜೀವಕೋಶದಲ್ಲಿ ನಿರ್ದಿಷ್ಟ ಕಾರ್ಯಗಳನ್ನ ನಿರ್ವಹಿಸುವ ಜೀವಂತ ರಚನೆಗಳಿದ್ದು ಅವುಗಳನ್ನ ಕಣದ ಅಂಗಗಳು ಅಂತ ಕರೀತಾರೆ. ಆ ಲೈನ್ ಅನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿ ಬರಬಹುದು. ಕಣದ ಅಂಗಗಳು ಅಂದರೆ ಏನು ಅನ್ನುವಂತಹ ಪ್ರಶ್ನೆ ಬರಬಹುದು. ಪ್ರತಿಯೊಂದು ಕಣದ ಅಂಗವು ನಿರ್ದಿಷ್ಟ ಕಾರ್ಯವನ್ನ ನಿರ್ವಹಿಸುತ್ತದೆ. ಉದಾಹರಣೆಗೆ ಜೀವಕೋಶದ ಒಳಗೆ ಹೊಸ ವಸ್ತುವನ್ನ ತಯಾರಿಸುವುದು, ಉತ್ಪತ್ತಿಯಾದ ತ್ಯಾಜ್ಯ ವಸ್ತುಗಳನ್ನ ಹೊರಹಾಕುವುದು ಇತ್ಯಾದಿ. ಒಂದು ಕೋಶವು ಜೀವಂತವಾಗಿದ್ದು ಎಲ್ಲಾ ಕಾರ್ಯಗಳನ್ನ ನಿರ್ವಹಿಸಲು ಈ ಕಣದ ಅಂಗಗಳೇ ಕಾರಣ. ಈ ಕಣದ ಅಂಗಗಳು ಒಟ್ಟುಗೂಡಿ ಮೂಲ ಘಟಕವಾದ ಜೀವಕೋಶವನ್ನ ರೂಪಿಸಿದೆ. ಜೀವಕೋಶಗಳ ಕಾರ್ಯ ಯಾವುದೇ ಆಗಿರಲಿ ಮತ್ತು ಅವು ಯಾವುದೇ ಜೀವಿಗಳಲ್ಲಿ ಕಂಡು ಬಂದಿರಲಿ, ಎಲ್ಲಾ ಜೀವಕೋಶಗಳು ಒಂದೇ ರೀತಿಯ ಕಣದ ಅಂಗಗಳನ್ನ ಹೊಂದಿರುವುದು ಆಸಕ್ತಿದಾಯಕವಾದಂತಹ ಸಂಗತಿಯಾಗಿದೆ. ಸೊ ಎಲ್ಲಾ ಜೀವಕೋಶಗಳಲ್ಲೂ ಕಣದ ಅಂಗಗಳು ಒಂದೇ ರೀತಿಯಾಗಿ ಇರುತ್ತೆ. ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳಿದೆ. ಸೊ ಆ ಪ್ರಶ್ನೆಗಳು ಸೇರಿಸಿ ಪರೀಕ್ಷಾ ದೃಷ್ಟಿಯಿಂದ ಬರುವಂತಹ ಪ್ರಶ್ನೆಗಳನ್ನ ನಾವು ನೋಟ್ಸ್ ರೂಪದಲ್ಲಿ ನಿಮ್ಗೆ ನೀಡ್ತಾ ಹೋಗ್ತೀವಿ. ಸೊ ಮುಂದಿನ ಕ್ಲಾಸ್, ಸೊ ಇವತ್ತು ಶುಕ್ರವಾರ ಅಲ್ವಾ, ಮುಂದಿನ ಕ್ಲಾಸ್ ಯಾವ್ದಿದೆ ನಮ್ಗೆ? ಮಂಗಳವಾರದ ಕ್ಲಾಸ್ ನಲ್ಲಿ ಸಾಧ್ಯವಾದಷ್ಟು ಜೀವದ ಮೂಲ ಘಟಕ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ನೋಟ್ಸ್ ಅನ್ನ ಕೊಡ್ತೇನೆ. ಸೊ ಸಾಮಾನ್ಯವಾಗಿ ಪಾಠ ಮುಗಿದ ನಂತರ ನೋಟ್ಸ್ ಕೊಡುವಂತದ್ದು ಪದ್ಧತಿ. ಆದ್ರೆ ಈ ಪಾಠ ಈಗ ಆಲ್ರೆಡಿ ನಾವು ಸಾಧ್ಯವಾದಷ್ಟು ಮುಗಿಸಿರುವಂತಹ ಕಾರಣ ಸೊ ಕ್ವಿಕ್ ಆಗಿ ಬರೀ ಮೇನ್ ಪಾಯಿಂಟ್ಸ್ ಅನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಓಕೆ, ಜೀವಕೋಶವು ಯಾವುದರಿಂದ ಮಾಡಲ್ಪಟ್ಟಿದೆ? ಜೀವಕೋಶದ ರಚನಾತ್ಮಕ ವ್ಯವಸ್ಥೆಗಳು ಯಾವುದು? ಸೊ ಈ ಪ್ರಶ್ನೆಗೆ ಉತ್ತರ, ಜೀವಕೋಶವನ್ನ ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಅಭ್ಯಾಸ ಮಾಡುವಾಗ 3 ರಚನೆಗಳನ್ನ ಬಹುತೇಕ ಪ್ರತಿಯೊಂದು ಜೀವಕೋಶದಲ್ಲೂ ಗಮನಿಸ್ತೇವೆ. ಅದೇನು ಅಂತ ಹೇಳಿದ್ರೆ, ಜೀವದ ಮೂಲ ಘಟಕ ಯಾವುದು? ಜೀವಕೋಶ. ಜೀವಕೋಶದಲ್ಲಿ ಒಟ್ಟು 3 ರೀತಿಯಾದಂತಹ ರಚನೆಯನ್ನ ನಾವು ಕಾಣ್ತಾ ಹೋಗ್ತೇವೆ. ಸೊ ಮೊದಲನೇದು ಕೋಶ ಪೊರೆ. ಅರ್ಥಾತ್ ಪ್ಲಾಸ್ಮಾ ಮೆಂಬರೇನ್. ಎರಡನೇದು ಕೋಶ ಕೇಂದ್ರ.
ಅರ್ಥಾತ್ ನ್ಯೂಕ್ಲಿಯಸ್. ಮೂರನೇದು ಕೋಶ ದ್ರವ್ಯ. ಸೈಟೋಪ್ಲಾಸಂ. ಓಕೆ. ಕೋಶ ಪೊರೆ, ಪ್ಲಾಸ್ಮಾ ಮೆಂಬರೇನ್, ಕೋಶ ಕೇಂದ್ರ ನ್ಯೂಕ್ಲಿಯಸ್, ಕೋಶ ದ್ರವ್ಯ, ಸೈಟೋಪ್ಲಾಸಂ. ಕೋಶ ಪೊರೆ ಅಂತ ಹೇಳಿದ್ರೆ ಏನು ನೋಡೋಣ. ಇದು ಜೀವಕೋಶದ ಒಳಗಿನ ಭಾಗಗಳನ್ನ ಹೊರಗಿನ ಪರಿಸರದಿಂದ ಬೇರ್ಪಡಿಸುವ ಅತ್ಯಂತ ಹೊರಗಿನ ಹೊದಿಕೆ. ಕೋಶ ಪೊರೆಯು ಜೀವಕೋಶದ ಒಳಗೆ ಹೋಗುವ ಮತ್ತು ಹೊರಬರುವ ಕೆಲವು ವಸ್ತುಗಳ ಚಲನೆಯನ್ನ ನಿಯಂತ್ರಿಸುತ್ತದೆ. ಸೊ ಅಂಡರ್ಲೈನ್ ದಿಸ್ ಪಾಯಿಂಟ್. ಕೋಶ ಪೊರೆಯು ಜೀವಕೋಶದ ಒಳಗೆ ಹೋಗುವ ಮತ್ತು ಹೊರಬರುವ ಕೆಲವು ವಸ್ತುಗಳ ಚಲನೆಯನ್ನ ನಿಯಂತ್ರಿಸುತ್ತದೆ. ಅದರ ಮುಖ್ಯ ಕಾರ್ಯವೈಖರಿಯೇ ಈ ನಿಯಂತ್ರಣ ಅನ್ನೋದು. ಅರ್ಥ ಆಯ್ತಾ? ಸೊ ಒಳಗೆ ಮತ್ತೆ ಅದೊಂದು ವಾಚ್ಮ್ಯಾನ್ ತರ ಕೆಲಸ ಮಾಡುತ್ತೆ. ವಾಚ್ಮ್ಯಾನ್ ಕೆಲಸ ಏನು? ಈಗ ಒಂದು ಫ್ಯಾಕ್ಟರಿ ಔಟ್ಲೆಟ್ ಇರುತ್ತೆ, ಅದ್ರ ಕೆಳಗಡೆ ಇರುವಂತಹ ವಾಚ್ಮ್ಯಾನ್ ಕೆಲಸ ಏನು? ಒಳಗೆ ಯಾರು ಬರ್ತಾರೆ, ಹೊರಗೆ ಯಾರು ಹೋಗ್ತಾರೆ ಅನ್ನೋದು ಒಂದು ಬುಕ್ ಅಲ್ಲಿ, ಒಂದು ಲಾಗ್ ಅಥವಾ ಒಂದು ಲೆಜರ್ ಬುಕ್ ಅಲ್ಲಿ ಬರ್ದಿಡುವಂತದ್ದು ಕೆಲಸವನ್ನ ನಿರ್ವಹಿಸ್ತಾರಲ್ವಾ. ಅದೇ ರೀತಿಯೇ ಈ ಕೋಶ ಪೊರೆಯು ಜೀವಕೋಶದ ಒಳಗೆ ಹೋಗುವ ಮತ್ತು ಅದರಿಂದ ಹೊರಬರುವ ವಸ್ತುಗಳ ಚಲನೆಯನ್ನ ನಿಯಂತ್ರಿಸುತ್ತದೆ. ಇದು ಕೆಲವು ವಸ್ತುಗಳ ಚಲನೆಯನ್ನ ತಡೆಗಟ್ಟುತ್ತದೆ. ಆದ್ದರಿಂದ ಕೋಶ ಪೊರೆಯನ್ನ ಅರೆವ್ಯಾಪ್ತ ಪೊರೆ ಅಥವಾ ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬರೇನ್ ಎಂದು ಕರೀತಾರೆ. ಸೊ ಕೋಶ ಪೊರೆ ಏನು? ವಾಚ್ಮ್ಯಾನ್ ತರ ಕೆಲಸ ಮಾಡುತ್ತೆ. ಆದ್ರಿಂದ ಇದನ್ನ ಏನಂತ ಕರೀತಾರೆ? ಅರೆವ್ಯಾಪ್ತ ಪೊರೆ ಅಥವಾ ಸೆಲೆಕ್ಟಿವ್ಲಿ ಪರ್ಮಿಯಬಲ್. ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬರೇನ್ ಅಂತ ಕರೀತಾರೆ. ಜೀವಕೋಶದ ಒಳಗೆ ವಸ್ತುಗಳ ಚಲನೆಯು ಹೇಗೆ ಉಂಟಾಗುತ್ತೆ? ವಸ್ತುಗಳು ಜೀವಕೋಶದಿಂದ ಹೊರಗೆ ಹೇಗೆ ಚಲಿಸುತ್ತೆ? ಕಾರ್ಬನ್ ಡೈಆಕ್ಸೈಡ್ ಅಥವಾ ಆಕ್ಸಿಜನ್ ನಂತಹ ಕೆಲವು ವಸ್ತುಗಳು ಕೋಶ ಪೊರೆಯ ಮೂಲಕ ಚಲಿಸುತ್ತದೆ. ಈ ಒಂದು ಪ್ರಕ್ರಿಯೆಯನ್ನ ನಾವು ವಿಸರಣೆ ಅಥವಾ ಡಿಫ್ಯೂಷನ್ ಅಂತ ಕರಿತೀವಿ. ಈ ಮೊದಲಿನ ಅಧ್ಯಾಯಗಳಲ್ಲಿ ನಾವು ವಿಸರಣ ಕ್ರಿಯೆ ನಡೆಯುವ ವಿಧಾನವನ್ನ ಅಭ್ಯಾಸ ಮಾಡಿದ್ದೇವೆ. ವಸ್ತುಗಳು ಅಧಿಕ ಸಾರಥಿಯ ಪ್ರದೇಶದಿಂದ ಕಡಿಮೆ ಸಾರಥಿಯ ಪ್ರದೇಶಕ್ಕೆ ಸಹಜವಾಗಿ ಚಲಿಸುವುದನ್ನು ನಾವು ಗಮನಿಸಿದ್ದೇವೆ. ಜೀವಕೋಶದಲ್ಲೂ ಇದೇ ಮಾದರಿಯಲ್ಲಿ ವಸ್ತುಗಳ ಚಲನೆ ಕಂಡುಬರುತ್ತದೆ. ಒಂದು ಉದಾಹರಣೆಯ ಮೂಲಕ ನೋಡುವುದಾದ್ರೆ, ಕಾರ್ಬನ್ ಡೈಆಕ್ಸೈಡ್ ಕೋಶದಿಂದ ಹೊರ ಹೋಗಬೇಕಾದಂತಹ ಕೋಶ ತ್ಯಾಜ್ಯನಂತಹ ವಸ್ತುಗಳು ಅಧಿಕ ಸಾರಥಿಯ ಜೀವಕೋಶದ ಒಳಗೆ ಸಂಗ್ರಹವಾಗುತ್ತದೆ. ಇದಕ್ಕೆ ಹೋಲಿಸಿದರೆ ಜೀವಕೋಶದ ಹೊರಗಿನ ಪರಿಸರದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಸಾರತೆ ಕಡಿಮೆ ಇರುತ್ತದೆ. ಜೀವಕೋಶದ ಒಳಗೆ ಮತ್ತು ಹೊರಗೆ ಕಾರ್ಬನ್ ಡೈಆಕ್ಸೈಡ್ ಸಾರಥಿಯಲ್ಲಿ ವ್ಯತ್ಯಾಸ ಕಂಡು ಬಂದ ಕೂಡಲೇ ಕಾರ್ಬನ್ ಡೈಆಕ್ಸೈಡ್ ಅಧಿಕ ಸಾರಥ್ಯ ಪ್ರದೇಶದಿಂದ ಕಡಿಮೆ ಸಾರಥ್ಯ ಪ್ರದೇಶಕ್ಕೆ ವಿಸರಣ ಪ್ರಕ್ರಿಯೆಯಲ್ಲಿ ಜೀವಕೋಶದ ಒಳಗಿನಿಂದ ಹೊರಗೆ ಚಲಿಸ್ತಾ ಬರುತ್ತೆ. ಅದೇ ರೀತಿ ಜೀವಕೋಶದ ಒಳಗೆ ಆಕ್ಸಿಜನ್ ಸಹ ಕಡಿಮೆ ಸಾರಥ್ಯ ಪ್ರದೇಶದಿಂದ ಕಡಿಮೆಯಾಗುತ್ತಿದ್ದಂತೆ ವಿಸರಣ ಪ್ರಕ್ರಿಯೆ ಆಕ್ಸಿಜನ್ ಜೀವಕೋಶದೊಳಗೆ ಪ್ರವೇಶಿಸುತ್ತದೆ. ಈ ರೀತಿ ವಿಸರಣೆ ಕ್ರಿಯೆಯು ಜೀವಕೋಶಗಳ ನಡುವೆ ಮತ್ತು ಜೀವಕೋಶ ಹಾಗೂ ಅದರ ಹೊರಗಿನ ಪರಿಸರದ ನಡುವೆ ನಡೆಯುವ ಅನಿಲ ಅನಿಲ ವಿನಿಮಯದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಸೊ ಗ್ಯಾಸ್ ಡಿಫ್ಯೂಷನ್ ಅಂತ ಕರಿತೀವಿ, ಅಂದ್ರೆ ಗ್ಯಾಸ್ ಎಕ್ಸ್ಚೇಂಜ್ ಡಿಫ್ಯೂಷನ್ ಅಂತ. ಅನಿಲ ವಿನಿಮಯ ಏನಾಗುತ್ತೆ, ಇದರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ನೀರು ಕೂಡ ವಿಸರಣೆಯ ನಿಯಮವನ್ನ ಪಾಲಿಸುತ್ತೆ. ಅರೆವ್ಯಾಪ್ತ ಪೊರೆ ಅಂದ್ರೆ ಕೋಶ ಪೊರೆ, ಅರ್ಥ ಆಯ್ತಾ, ಮೂಲಕ ನೀರಿನ ಅಣುಗಳ ಚಲನೆಗೆ ಅಭಿಸರಣೆ ಅಥವಾ ಆಸ್ಮೋಸಿಸ್ ಅಂತ ಕರೀತಾರೆ. ಈ ಒಂದು ಅರೆವ್ಯಾಪ್ತ ಪೊರೆಯಲ್ಲಿ ನೀರಿನ ಚಲನೆಯನ್ನು ನಾವು ಅಭಿಸರಣೆ
ಅಥವಾ ಆಸ್ಮೋಸಿಸ್ ಅಂತ ಕರಿತೀವಿ. ಓಕೆ. ನೀರಿನಲ್ಲಿ ಕರಗಿರುವ ವಸ್ತುಗಳು ಪ್ರಮಾಣವು ಕೋಶಪೊರೆಯ ಮೂಲಕ ಚಲಿಸುವ ನೀರಿನ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ಅಭಿಸರಣೆ ಎನ್ನುವುದು ನೀರಿನ ಅಣುಗಳ ಅಧಿಕ ಸಾರಥಿಯ ಪ್ರದೇಶದಿಂದ ಕಡಿಮೆ ಸಾರಥಿಯ ಪ್ರದೇಶಕ್ಕೆ ಅರೆವ್ಯಾಪ್ತಿ ಪೊರೆಯ ಮೂಲಕ ಹಾದು ಹೋಗುವಂತಹ ಕ್ರಿಯೆ ಅಂತಾನೆ ನಾವು ಕರಿಬಹುದು. ಈಗ ಸಕ್ಕರೆ ಅಥವಾ ಉಪ್ಪಿನ ದ್ರಾವಣದಲ್ಲಿ ಒಂದು ಪ್ರಾಣಿ ಜೀವಕೋಶ ಅಥವಾ ಸಸ್ಯ ಜೀವಕೋಶವನ್ನ ಇರಿಸಿದ್ರೆ ಏನಾಗಬಹುದು? ಈ ಕೆಳಗಿನ 3 ಕ್ರಿಯೆಯಲ್ಲಿ ಯಾವುದಾದ್ರೂ ಒಂದು ಕ್ರಿಯೆ ಜರುಗಬಹುದು. ಸೊ 3 ಕ್ರಿಯೆಗಳೇನು? ಒಂದು ಹೈಪೋಟಾನಿಕ್ ಸೊಲ್ಯೂಷನ್, ಇನ್ನೊಂದು ಐಸೋಟಾನಿಕ್ ಸೊಲ್ಯೂಷನ್, ಕೊನೆಯದು ಹೈಪರ್ಟಾನಿಕ್ ಸೊಲ್ಯೂಷನ್. ಏನಿದು? ಬಹಳಷ್ಟು ಸೊಲ್ಯೂಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದೊಂದು ಬಹಳ ಆಸಕ್ತಿದಾಯಕವಾದಂತಹ ವಿಷಯ. ಇದನ್ನ ನಾವು ಇಲ್ಲಿ ನೋಡೋಣ. ಸೊ ಏನ್ ಮಾಡ್ಬೇಕು ನಾವು? ಸಕ್ಕರೆ ಅಥವಾ ಉಪ್ಪಿನ ದ್ರಾವಣದಲ್ಲಿ ಒಂದು ಪ್ರಾಣಿ ಅಥವಾ ಸಸ್ಯದ ಜೀವಕೋಶವನ್ನ ಇರಿಸಿದಾಗ ಅಲ್ಲಿ ಹೈಪೋಟಾನಿಕ್ ಸೊಲ್ಯೂಷನ್ ಅಂದ್ರೆ ಅತಿ ಕಡಿಮೆ ಅತಿ ಕಡಿಮೆ ಸಾರತೆ ಇರೋ ದ್ರಾವಣ. ಅರ್ಥ ಆಯ್ತಾ? ಅತಿ ಕಡಿಮೆ. ಹೈಪೋ ಅಂದ್ರೆ ಕಡಿಮೆ. ಐಸೋಟಾನಿಕ್ ಅಂತ ಹೇಳಿದ್ರೆ ಸಮಸಾರತೆ ದ್ರಾವಣ. ಕೊನೆಯದಾಗಿ ಹೈಪರ್ಟಾನಿಕ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಅಧಿಕ ಸಾರತೆ ದ್ರಾವಣ. ತಿಳಿತಾ? ಹೈಪೋಟೋನಿಕ್ ಸೊಲ್ಯೂಷನ್ ಅತಿ ಕಡಿಮೆ ಸಾರತೆ ದ್ರಾವಣ, ಐಸೋಟಾನಿಕ್ ಸೊಲ್ಯೂಷನ್ ಸಮಸಾರತೆ ದ್ರಾವಣ, ಹೈಪರ್ಟಾನಿಕ್ ಸೊಲ್ಯೂಷನ್ ಅಧಿಕ ಸಾರತೆ ದ್ರಾವಣ. ಏನಂಗಂದ್ರೆ ಈಗ ಜೀವಕೋಶವನ್ನ ಆವರಿಸಿದಂತಹ ಮಾಧ್ಯಮ ನೀರಿನ ಸಾರತೆಯು ಜೀವಕೋಶದ ಒಳಗಿನ ನೀರಿನ ಸಾರತೆಗಿಂತ ಹೆಚ್ಚಾಗಿದ್ದಲ್ಲಿ, ಅಂದ್ರೆ ಜೀವಕೋಶ ಆವರಿಸಿದ ದ್ರಾವಣವು ಅತಿ ದುರ್ಬಲವಾಗಿದ್ದರೆ ಅಭಿಸರಣೆಯಿಂದ ಜೀವಕೋಶವು ನೀರನ್ನ ಪಡೆಯುತ್ತದೆ. ಸೊ ಜೀವಕೋಶವು ಇಲ್ಲಿ ದುರ್ಬಲವಾಗಿದ್ದಾಗ ಅಭಿಸರಣೆ ಅಥವಾ ಆಸ್ಮೋಸಿಸ್ ಇಂದ ಹೊರಗಿನಿಂದ ಇದಕ್ಕೆ ನೀರು ಬರುತ್ತೆ, ನೀರಿನ ಅವಶ್ಯಕತೆ ಬರುತ್ತೆ. ಸೊ ಅಂತಹಕ್ಕೆ ನಾವು ಅತಿ ಕಡಿಮೆ ಸಾರತೆ ಇರುವಂತಹ ದ್ರಾವಣ ಅಂತ ಕರಿತಾ ಹೋಗ್ತೀವಿ. ಸಮಸಾರಥಿಯಲ್ಲಿ ಏನಾಗುತ್ತೆ? ಅದಕ್ಕಿಂತ ಮುಂಚೆ ನೀರಿನ ಅಣುಗಳು ಕೋಶಪೊರೆಯ ಮೂಲಕ ಎರಡೂ ದಿಕ್ಕಿನಲ್ಲಿ ಸರಾಗವಾಗಿ ಚಲಿಸುತ್ತೆ. ಆದರೆ ಜೀವಕೋಶದಿಂದ ಹೊರಗೆ ಹೋಗುವುದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಜೀವಕೋಶದ ಒಳಗೆ ಚಲಿಸುತ್ತದೆ. ಒಟ್ಟಾರೆ ಇದರ ಪರಿಣಾಮವಾಗಿ ನೀರು ಜೀವಕೋಶದ ಒಳಗೆ ಪ್ರವೇಶಿಸುತ್ತದೆ. ಇದರಿಂದ ಜೀವಕೋಶವು ಉಬ್ಬುವಂತಹ ಸಾಧ್ಯತೆ ಇರುತ್ತೆ. ಇನ್ನೊಂದೇ ಒಂದ್ ನಿಮಿಷ, ಜಸ್ಟ್ ಗಿವ್ ಮಿ ಅ ಮಿನಿಟ್, ಆಯ್ತಾ? ಇದ್ರಲ್ಲಿ ಏನಾಗುತ್ತೆ? ಜೀವಕೋಶಗಳು ಹೀಗಿದ್ದಂತಹ ಜೀವಕೋಶ ಹೀಗೆ ಉಬ್ಬು ಬರುತ್ತೆ. ಯಾಕೆ? ಹೊರಗಿನಿಂದ ನೀರು ಬರ್ತಾ ಇದೆ. ಎಲ್ಲಿ? ಅತಿ ಕಡಿಮೆ ಸಾರತೆ ದ್ರಾವಣದಲ್ಲಿ. ಜೀವಕೋಶವನ್ನು ಆವರಿಸಿದ ಮಾಧ್ಯಮದ ನೀರಿನ ಸಾರಥಿಯು ನಿಖರವಾಗಿ ಜೀವಕೋಶದ ಒಳಗಿನ ನೀರಿನ ಸಾರಥಿಯಷ್ಟೇ ಇದ್ದರೆ ಕೋಶ ಪೊರೆಯ ಮೂಲಕ ನೀರಿನ ಕಣಗಳ ಚಲನೆ ಇರುವುದಿಲ್ಲ. ಸೊ ಇಲ್ಲಿ ಯಾವುದೇ ನೀರಿನ ಕಣಗಳ ಚಲನೆ ಇರೋದಿಲ್ಲ. ಇಲ್ಲಿ ಆಚೆಯಿಂದ ನೀರು ಬಂದು ಇಲ್ಲಿ ಒಳಗೆ ಸೇರುತ್ತೆ. ಸಮಸಾರತೆ ಅಥವಾ ಐಸೋಟಾನಿಕ್ ಸೊಲ್ಯೂಷನ್ ಅಲ್ಲಿ ಯಾವುದೇ ರೀತಿಯಾದಂತಹ ಚಲನೆ ಇರಲ್ಲ. ಇಂತಹ ನೀರಿನ ಅಣುಗಳ ಕೋಶ ಪೊರೆಯು ಎರಡೂ ದಿಕ್ಕಿನಲ್ಲಿ ಸರಾಗವಾಗಿ ಚಲಿಸುತ್ತೆ. ಆದರೆ ಜೀವಕೋಶದ ಒಳಗೆ ಬರುವ ನೀರಿನ ಪ್ರಮಾಣವು ಹೊರಗೆ ಹೋಗುವ ನೀರಿನ ಪ್ರಮಾಣದಷ್ಟೇ ಇರುತ್ತದೆ.
ಆದ್ದರಿಂದ ಒಟ್ಟಾರೆಯಾಗಿ ನೀರಿನ ಚಲನೆ ಇರೋದಿಲ್ಲ, ಜೀವಕೋಶ ಮೂಲ ಗಾತ್ರದಲ್ಲೇ ಇರುತ್ತೆ. ಇಲ್ಲಿ ಯಾವುದೇ ನೀರಿನ ಚಲನೆ ಅನ್ನೋದು ಇರೋದಿಲ್ಲ. ಕೊನೆಯದಾಗಿ ಮಾಧ್ಯಮದ ನೀರಿನ ಸಾರತೆಯು ಜೀವಕೋಶದ ಒಳಗಿನ ನೀರಿನ ಸಾರತೆಗಿಂತ ಕಡಿಮೆಯಾಗಿದ್ದಲ್ಲಿ, ಅಂದರೆ ಜೀವಕೋಶವನ್ನ ಆವರಿಸಿದ ದ್ರಾವಣವು ಪ್ರಬಲವಾಗಿದ್ದರೆ ಜೀವಕೋಶವು ಅಭಿಸರಣೆಯಿಂದ ನೀರನ್ನ ಕಳೆದುಕೊಳ್ಳುತ್ತೆ. ಅಂತಹ ದ್ರಾವಣವನ್ನ ಅಧಿಕ ಸಾರತೆ ಇಲ್ಲಿ ಏನಾಗುತ್ತೆ, ಜೀವಕೋಶದಿಂದ ಹೊರಗೆ ನೀರು ಹೋಗ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಒಳಗೆ ನೀರ್ ಬರುತ್ತೆ, ಇಲ್ಲಿ ಹೊರಗಡೆ ಹೋಗ್ತಾ ಇರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತ ನೀರಿನ ಚಲನೆ ಇರೋದಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ಪುನಃ ನೀರು ಕೋಶ ಪೊರೆಯ ಮೂಲಕ ಎರಡೂ ದಿಕ್ಕಿನಲ್ಲಿ ಚಲಿಸುತ್ತೆ. ಆದರೆ ಈ ಬಾರಿ ಜೀವಕೋಶದ ಒಳಗೆ ಹೋಗೋದ್ಕಿಂತ ಹೆಚ್ಚಿನ ಪ್ರಮಾಣದ ನೀರು ಜೀವಕೋಶದ ಹೊರಗೆ ಚಲಿಸುತ್ತೆ. ಆದ್ರಿಂದ ಹೀಗೆ ಇರುವಂತಹ ಜೀವಕೋಶವು ಹೀಗೆ ಮುದುಡಿ ಹೋಗುತ್ತೆ. ಸೊ ಸೊ ಈ ಮೂರು ಹೈಪೋಟೋನಿಕ್ ಅಥವಾ ಅತಿ ಕಡಿಮೆ ಸಾರತೆ ದ್ರಾವಣ, ಐಸೋಟೋನಿಕ್ ಸಮಸಾರತೆ ದ್ರಾವಣ, ಹೈಪರ್ಟೋನಿಕ್ ಸೊಲ್ಯೂಷನ್ ಅಧಿಕ ಸಾರತೆ ಇರುವಂತಹ ದ್ರಾವಣದ ಬಗ್ಗೆ ನೀವು ತಿಳ್ಕೊಂಡ್ರಿ. ಹೀಗೆ ಅಭಿಸರಣೆ ಅನ್ನೋದು ಅರೆವ್ಯಾಪ್ತ ಪೊರೆಯ ಮೂಲಕ ಆಗುವ ವಿಶೇಷ ರೀತಿಯ ವಿಸರಣೆ. ಈ ಒಂದು ಚಟುವಟಿಕೆಯಿಂದ ನಾವು ನೋಡಬಹುದು. ಚಟುವಟಿಕೆನ ನಾವು ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ.